ಗೈಸ್ ಈಗ ಸ್ಟಾರ್ಟ್ ಆಗುತ್ತೆ ಅಸಲಿ ಪಿಕ್ಚರ್. ಇಲ್ಲಿಗೆ ಇಳಿತಾ ಇದೀವಿ ಬೆಟ್ಟನ ಹತ್ಬೇಕು ಗೈಸ್. ಅಬ್ಬಾ ಗೈಸ್ ಇಲ್ಲಿ ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ ಆದ್ರು ಹೋಗೇನೆ. Hi guys, welcome back to my YouTube channel guys. Hello, welcome to my YouTube channel guys. Good morning. ಇವತ್ತು ನಾವು ಲಾಸ್ಟ್ ಡೇ ಟ್ರಿಪ್ ಪರ್ವತಮಲೈ ಟ್ರೆಕ್ಕಿಂಗ್ ಪ್ಲಾನ್ ಹಾಕಿದ್ವಿ. ಸೊ ನೈಟ್ ಬಂದು ತಿರುವಣ್ಣಾಮಲೈ ಟೆಂಪಲ್ ಹತ್ರ ಸ್ಟೇ ಆಗಿ, ಸೊ ಅಲ್ಲಿಂದ ನಿಯರ್ 28 ಕಿಲೋಮೀಟರ್ಸ್. ಇದು ಟ್ರೆಕ್ಕಿಂಗ್ಗೆ ಮಾರ್ನಿಂಗ್ ಬಂದರೆ ಎಂಟ್ರೆನ್ಸ್ ಫೀಸು 40 ರೂಪೀಸ್, ಪರ್ ಪರ್ಸನ್ಗೆ 10 ರೂಪೀಸ್ ಆ್ಯಂಡ್ ಬೈಕ್ ಪಾರ್ಕಿಂಗ್ ಇದೆ. ಟೋಟಲ್ಲು ನಮ್ಮದು 3 ಬ್ಯಾಗ್ಸ್ ಆ್ಯಂಡ್ 4 ಹೆಲ್ಮೆಟ್ಸ್ ಇರೋದಕ್ಕೆ 70, ಟೋಟಲ್ 150 ಪೇ ಮಾಡಿದ್ದೀವಿ. ಬೈಕ್ ಪಾರ್ಕಿಂಗ್ ಮತ್ತು ಎಂಟ್ರೆನ್ಸ್ ಫೀಸ್ ಎಲ್ಲ ನೋಡಿ, ಇದೆ ಟಿಕೆಟ್. ಸೊ ಬನ್ನಿ, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು. ಎದ್ದಿದ್ದು ಲೇಟ್ ಮಾಡ್ದ ಅವನು. ಗೈಸ್ ನೀವೇನಾದರೂ ಪರ್ವತಮಲೈಗೆ ಪ್ಲಾನ್ ಹಾಕಬೇಕಾಗಿದೆ. ಸೊ ನೈಟ್ ಬಂದು ಬೆಂಗಳೂರಿಂದ ಅಷ್ಟೊತ್ತಿಗೆ ಬಂದು ರೀಚ್ ಆಗೋಕ್ಕಾಗಲ್ಲ. ಸೊ ನೈಟ್ ಬಂದು ತಿರುವಣ್ಣಾಮಲೈ ಸ್ಟೇ ಆಗಿ, ಸೊ ಪ್ರದಕ್ಷಿಣೆ ಏನಾದರೂ ಇದ್ದರೆ ಮುಗಿಸ್ಕೊಂಡು ಮತ್ತು ಬೆಳಗಿನ ಜಾವ ಅಲ್ಲಿಂದ 25 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದು. ಸೊ ಆರಾಮಾಗಿ ಬಂದು ಟ್ರೆಕ್ ಮಾಡ್ಬೋದು. ಇದು ಟೋಟಲ್ ಅವ್ರು ಹೇಳಿದ್ದು 12 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಟ್ರೆಕ್ಕಿಂಗು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲೇ. ಬನ್ನಿ ನೋಡೋಣ. ಅರ್ಧ ಬಂದ್ಬಿಟ್ಟಿದ್ಯಾ? ಬೀಚಲ್ಲಿ ನೋಡೋಣ ಸನ್ರೈಸು. ಸನ್ರೈಸ್ ಅಂತ ಏನು ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿ, ಸನ್ರೈಸ್ ಅಂದ್ರೆ ಏನು ಹೇಳು? ಸನ್ರೈಸ್ ಅಂದ್ರೆ ಸೂರ್ಯ ಮುಳುಗೋದು, ಹುಟ್ಟೋದಲ್ಲ. ಏಯ್ ಶರಣು, ಕರೆಕ್ಟಾಗಿ ಹೇಳಿ, ಸನ್ರೈಸ್ ಅಂದ್ರೆ ಸೂರ್ಯ ಹುಟ್ಟೋದು ಮುಳುಗೋದು ಹೇಳ. ಮಲಗೋದು ಬೋರ್ಡ್ ನೋಡ್ಕೊಂಡವ್ರ ಕರೆಕ್ಟ್ ಆಗ್ಲು. ದೇವ್ರಿಗೆ ನಮಸ್ಕಾರ ಹಾಕೊಂಡವ್ರೆ ನೋಡಿ, ಅಲ್ಲಿದೆ. ಗೈಸ್ ಲೊಕೇಶನ್ ಮಾತ್ರ ಸೈಕ್ ಆಗಿದೆ. ಇಲ್ಲಾಂದ್ರೆ ಮಳೆ ಬಂದ್ರೆ ಹೆವಿ ವಾಟರ್ ಫಾಲ್ ಆಗುತ್ತೆ ಗೈಸ್ ಇಲ್ಲಿ. ಲೊಕೇಶನ್ ಹೆಂಗಿದೆ ಗೋಯ್? ಫುಲ್ ಸೂಪರ್. ಹೆವಿ ನೀರು ಹರಿಯುತ್ತೆ ಇದ್ರಲ್ಲಿ ಮಳೆ ಬಂದ್ರೆ. ಫಸ್ಟ್ ಟೈಮ್ ಏನೋ ಟ್ರೆಕ್ಕಿಂಗ್ ಫಸ್ಟ್ ಟೈಮಾ? ಯಾವ ಬೆಟ್ಟಕ್ಕೆ ಹತ್ತಿದ್ಯಾ? ನಾನು ಹೇಳಿದೆ ಬೆಟ್ಟಕ್ಕಲ್ಲ. ಇದು ಬೆಟ್ಟದ ಟ್ರೆಕ್ಕಿಂಗ್ ಬ್ರೋ. 3.5 ಕಿಲೋಮೀಟರ್ ಫಾಲ್ಸ್ ಎಲ್ಲ ಹಿಂಗೆ ಇರುತ್ತೆ. ಯಾವ್ದು ಫಾಲ್ಸ್? 3.5 ಕಿಲೋಮೀಟರ್ ಯಾವ ಲೊಕೇಶನ್ಗೆ ಬಂದಿದ್ದೀವೋ? ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಅಲ್ಲ, ಯಾವ್ದಾನ ಬೇರೆ ಫಾಲ್ಸ್ ಕಡೆ ಬಂದ್ಬಿಟ್ಟಿದೀವ. ನೀರಿಲ್ಲ ಅಷ್ಟೇ, ಬಟ್ ಫಾಲ್ಸ್ ಇದು. ನೀರು ಬಂದ್ರೆ ಮಾತ್ರ ಬಾ. ಅಷ್ಟು ಟ್ರೆಕ್ಕಿಂಗ್ ಏನೋ ಅನ್ಕೊಂಬಂದಿದ್ದೆ ಈಸಿ ಆಗಿರುತ್ತೆ ಅಂತ, ಬಟ್ ಇಲ್ಲಿ ಲೊಕೇಶನ್ ನೋಡಿ. ಬರೀ ಬಂಡೆಗಳಿದ್ದಾವೆ. ಬಟ್ ವಾಟರ್ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲೂ ಮಧ್ಯದಲ್ಲಿ ಎಲ್ಲೂ ವಾಟರ್ ಬಾಟಲ್ ಸಿಗಲ್ಲ.
ಅಯ್ಯೋ ಗೈಸ್ ರಿಯಲಿ ನಮಗೆ ನಡೆಯೋಕ್ಕಾಗ್ತಿಲ್ಲ. ಬಟ್ ಈ ಅಜ್ಜಿ ಜ್ಯೂಸ್ ಬಾಟಲ್ ವಾಟರ್ ಬಾಟಲ್ ತೊಗೊಂಡು ಸ್ನ್ಯಾಕ್ಸ್ ಅಂದರೆ ಮೇಲೆ ಮಾರೋಕ್ಕೆ ಅಂಗಡಿ ಇಡಕ್ಕೆ ಹೋಗ್ತಿದ್ದಾರೆ. ಅದು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಹೆವಿ ಟಯರ್ಡ್ ಆಗ್ತಿದೆ ಗೈಸ್. ನಿಜ ವಯಸ್ಸಾಗಿರೋರು ಅಟ್ಲೀಸ್ಟ್ 40 ಇಯರ್ಸ್ ಮೇಲೆ ಬಂದರೆ ಪ್ರಾಮಿಸ್ ಹತ್ತಕ್ಕಾಗಲ್ಲ. ಮಳೆ ಬಂತು ಅಂದರೆ ಇದ್ದಿದ್ದೂ ಆಗಲ್ಲ, ಫುಲ್ ವಾಟರ್ ಫಾಲ್ಸ್ ಆಗ್ತಾ ಇರ್ತದೆ. ಗೈಸ್ ರಿಯಲಿ ವಾಟರ್ ಬಾಟ್ಲ್ ಏನಾದರೂ ಇಲ್ಲದೇ ಇದ್ರೆ ಹೆವಿ ಕಷ್ಟ ಆಗುತ್ತೆ. ನಾವು ಅಷ್ಟೊಂದು ಟ್ರೆಕ್ಕಿಂಗು ಕಷ್ಟ ಇರಲ್ಲ ಅಂದ್ಕೊಂಡು ಹಂಗೆ ಬಂದೆ. ಬಟ್ ಈಗ ಯಾರೋ ಬ್ರದರ್ ಸಿಕ್ಕಿದ್ರು, ಅವ್ರು ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ. ಬಟ್ ಹೆವಿ ಕ್ರಿಟಿಕಲ್ ಆಗಿದೆ ಗೈಸ್. ಯಾಕೋ ಇನ್ನೂ 1.5 hour ಇದೆ, ಬಟ್ ಮಿನಿಮಮ್ ಒಂದು 200-300 ಸ್ಟೆಪ್ಸ್ ಅಷ್ಟೇ. ಅಷ್ಟಕ್ಕೆ ಸುಸ್ತಾಗ್ಬಿಡ್ತೀವಿ. ಇಲ್ಲಿವರೆಗೂ ಮಿನಿಮಮ್ 10 ಟೈಮ್ಸ್ ಕೂತವನೆ. ಕೇಳಿದ್ರೆ ಎಲ್ಲರಿಗಿನ ಮುಂಚೆ ಹತ್ತೀನಿ. ಫ್ರೀಯಾಗಿ ವಾಟರ್ ಬಾಟ್ಲ್ ಇಸ್ಕೊಂಡವನು, ದುಡ್ಡು ಕೊಡ್ದೆ. ಬ್ರೋ ಹೆಂಗಿದೆ ಬ್ರೋ? ಸಕ್ಕತ್ತಾಗಿದೆ. ನೀರು ಬಾಟಲ್ ತಗೊಂಡ್ಬನ್ನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫಾಲ್ಸ್ಗೆ ಹೋಗೋಣಂತೆ, ಫಾಲ್ಸ್ಗೆ ಈ ಥರ ಟ್ರೆಕ್ಕಿಂಗ್ ಹೋಗೋ ಗೊತ್ತಾಗ್ತದ್ಲೇ. ಇದರಲ್ಲೇ ಮುಗಿಸ್ಬಿಟ್ಟೆ ಬಿಡು. ಇದೆಲ್ಲ ಮುಗಿಸ್ಬಿಟ್ಟಿದ್ಯಾ? ನಂಗೆ ಚಿಕ್ಕಪುಟ್ಟ ಬಿಡು ಎಲ್ಲ. ನೋಡೋಣ, ಇನ್ನ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ. ನೀವು ಸೌಂದರ್ಯನೇ ಹಾಳಾಗ್ಬಿಟ್ಟದ ಪಾಪ. ಪೇರಳಲ್ಲಿ ಹಚ್ಚಿದ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮೋಸ್ಟ್ಲಿ ಇದನ್ನೆಲ್ಲ ಕಟ್ಟಾದ್ರೆ ಮನೆ ಕಟ್ಬಿಡ್ಬೋದು ಅಂದಾಗ. ಪಕ್ಕ ಅಂಬಾನಿ ಇದೆ. ಹಾ ಅದು ಇದು ಇಲ್ಲೇ ಆಯ್ತಲ್ಲ. ಇಲ್ಲಿದ್ದವರು ಇಲ್ಲಿ ಕೇಳು, ಇದು ವ್ಯೂ ಪಾಯಿಂಟ್. ಇಲ್ಲಿಂದ ಇಲ್ಲಿ ಬಂದಿದೀವಿ, ಬಟ್ ನಾವು ಹೋಗ್ಬೇಕಾದ್ರೆ ಇಲ್ಲಿಗೆ ಇಳಿತಾ ಇದೀವಿನಾ? ಗೈಸ್ ನೋಡಿ ಕಾಣಿಸ್ತಿದೆಯಲ್ಲ, ಅಲ್ಲಿದೆ ಗೈಸ್. ನಿಜಾನು ಕೇದಾರ್ನಾಥ್ಗಿನ್ನ ಅದೇ ಕೇದಾರ್ನಾಥ್ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ 2 months ಬ್ಯಾಕ್ ಕೇದಾರ್ನಾಥ್ಗೆ ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಅದೇ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಇದು ಹೆವಿ ಟ್ರಿಕ್ಕಿ ಆಗಿದೆ ಗೈಸ್. ಅದು ಯಾಕಂದ್ರೆ ಗೊತ್ತಿಲ್ಲ, ಎಲ್ಲ ಶಿವ ಬರೀ ಬೆಟ್ಟದ ಮೇಲೆ ಕುಂತಿರ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇನೋ ಗೊತ್ತಿಲ್ಲ, ಇದು ಪಾಯಿಂಟ್ ನೋಟೆ. ಶಿವ ಬರೀ ಬೆಟ್ಟದ ಮೇಲೆ ಕೂತಿರ್ತಾನೆ ನೋಡಿ. ಇನ್ನು ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು ಗೈಸ್. ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹಾಕೋಣ ಅನ್ಕೊಂಡಿದ್ವಿ. ನೋಡ್ದೆ ಇದೇ ಕುಮಾರ ಪರ್ವತ ಅಲ್ಲಿದೆ ಕುಮಾರ. ಅಲ್ಲ ನಾವೇ ಕುಮಾರ, ಇದೆ ಪರ್ವತ. ಯಾವ ಇವೆಲ್ಲ ಗೈಸ್ ರಿಯಲಿ ಹೆವಿ ಕ್ರಿಟಿಕಲ್ ಆಗಿದೆ ಗೈಸ್, ಪ್ರಾಮಿಸ್ ಆಗ್ತಿಲ್ಲ. ನೋಡಿ ಇಲ್ಲಿಂದ ಹೋಗ್ತಾ ಇರೋದು, ಅಲ್ಲಿಗೆ ಹೋಗ್ಬೇಕು ಗೈಸ್. ಗೈಸ್ ಇಲ್ಲಿವರೆಗೂ ಒಂದು ಸ್ಟೆಪ್ ಆಯ್ತು. ನೆಕ್ಸ್ಟ್ ಇರೋದು ಇದು, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಗೈಸ್. ಇಲ್ಲಿಂದ ಕಂಬಿ ಇದೆ, ಇದ್ದು ಹೆವಿ ಕ್ರಿಟಿಕಲ್ ಆಗುತ್ತೆ ಐ ಥಿಂಕ್. ಬಟ್ ಇಲ್ಲಿವರೆಗೂ ನಡೆದಿರೋದು ಒಂದು ಲೆಕ್ಕ ಆದ್ರೆ ಇನ್ನೊಂದು ಲೆಕ್ಕ. ಹೆಂಗಿದೆ ಬ್ರೋ? ಫುಲ್ ಟೈರ್ಡ್, ಕರ್ಗಾಗ್ಬಿಟ್ಟವನ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ವ್ಯೂ ನೋಡಿ, ಅಲ್ಟಿಮೇಟ್ ಆಗಿದೆ ಗೈಸ್. ಹಾಂ ಶೋನ್ ಏನೋ
ಅಯ್ಯೋ ಮಾತ್ರ ಅಲ್ಟಿಮೇಟ್. ಏಯ್ ಓಫ್, ಇದೇ ನೇಚರ್ ಅಂದ್ರೆ. ನಾವಿನ್ನೂ ಅಲ್ಲಿಗೆ ಹೋಗ್ಬೇಕು. ಅಯ್ಯೋ, ಇಲ್ಲಿವರೆಗೂ ಹೆಂಗಾಗಿದೆ? ನಿಯರ್ಲಿ ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ. ಬಟ್ ಇನ್ನು ಮುಂದೆ ಇರೋದು ಆ ಬೆಟ್ಟನ ಹತ್ಬೇಕು ಗೈಸ್. ಅಬ್ಬಾ, ನಿಜ ಹೆವಿ ಟಯರ್ಡ್ ಆಗ್ಬಿಟ್ಟಿದೆ, ಪ್ರಾಮಿಸ್ ಆಗ್ತಿಲ್ಲ. ಇಲ್ಲಿವರೆಗೂ ಒಂದು ಕತೆ ಆದರೆ ಆ ಬೆಟ್ಟನ ಹೆಂಗೂರು ಹತ್ತದು. ಲೊಕೇಶನ್ ನೋಡಿ ಗೈಸ್. ಬಟ್ ಮಾರ್ನಿಂಗ್ ಅಲ್ಲ, ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದಕ್ಕೋಸ್ಕರ ಅನ್ಸುತ್ತೆ ಐ ಥಿಂಕ್ ಟ್ರೆಕ್ಕಿಂಗ್ ಬರೋದು. ಮಳೆ ಬಿದ್ದಾಗಂತೂ ಹೆವಿ ಕ್ರಿಟಿಕಲ್ ಆಗಿಬಿಡುತ್ತೆ. ತೋರಿಸೋದಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಫುಲ್ಲು ಫಾಲ್ಸ್ ಥರ ಹರಿತಾ ಇರ್ತದೆ ಅದು ರೋಡಲ್ಲಿ. ಪ್ರಾಮಿಸ್ ನಡೆಯೋಕ್ಕಾಗಲ್ಲ. ಬಟ್ ಇದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆ್ಯಂಡ್ ದಿಸ್ ಈಸ್ ದ ಫೈನಲ್ ಲೆವೆಲ್. ಗುರು, ಎಷ್ಟು ಲೆವೆಲ್ ಮುಗ್ದಾಯ್ತು? ಬರೀ ಡೌಗಳು ನಿಂತು. ಅದಕ್ಕೆ ಅದನ್ನ ದೇವರು ಅನ್ನೋದು. ಇಷ್ಟು ಕಷ್ಟಪಟ್ಟು ಮೇಲೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಐಸ್ ಮತ್ತೆ ಅಲ್ಲಿಂದ ಹೋಗ್ಬೇಕು. ಹಾಂ, ಸ್ವರ್ಗ ಆಲ್ರೆಡಿ ಕಾಣಿಸ್ತಿದೆಯಲ್ಲ. ಮೆಟ್ಲೇನು ನೋಡಿಸ್ತಿಲ್ಲ, ಸ್ವರ್ಗ ಆಲ್ರೆಡಿ ಕಾಣಿಸ್ತಿದೆ. ಆ್ಯಂಡ್ ನೋಡಿ ಅವನಲ್ಲೋ ಗೈಸ್, ಈಗ ಸ್ಟಾರ್ಟ್ ಆಗುತ್ತೆ ಅಸಲಿ ಪಿಕ್ಚರ್ ನೋಡಿ. ಅಲ್ಲಿ ಸ್ಟಾರ್ಟ್ ಮಾಡಿ ಮೇಲೆ ಹೋಗ್ಬೇಕು. ಅಬ್ಬಾ, ಲವ್ ಶಿವನ್ ದೇವಸ್ಥಾನ ಇಲ್ಲಿಂದ ನಮಸ್ಕಾರ ಹಾಕೊಂಡು ಹೊರಟೋಗ್ಬಿಡು ಅಂತ ಹೇಳ ನೋಡಿ. ಆ ಕಡೆಯಿಂದ ಹತ್ತದು ಆ್ಯಂಡ್ ಇಲ್ಲಿಂದ ಇಳಿಬೇಕಂತೆ. ಬನ್ನಿ ನೋಡುವ, ಆದಷ್ಟು ಟ್ರೈ ಮಾಡೋಣ. ಟ್ರೈ ಮಾಡೋದಲ್ಲ, ಹತ್ಲೇಬೇಕು. ಇಲ್ಲೋರು ಗೈಸ್, ಇಲ್ಲಿ ಕೇಳಿದಕ್ಕೆ ಆ ಕಡೆ ಇರೋ ರೂಟ್ ಈಸಿ ಅಂತಿದ್ದಾರೆ, ಬಟ್ ಇದು ರಿಟರ್ನ್ ಬರೋದು. ಬಟ್ ಇದು ಕಷ್ಟ ಅಂತಿದ್ದಾರೆ ಹತ್ತಕ್ಕೆ. ಸೊ ಬನ್ನಿ ಅದನ್ನೇ ಹತ್ತಾನ. ಓ ಸರಿ ಬ್ರೋ, ಐ ಆಮ್ ಓಕೆ ಬ್ರೋ, ನಾ ಬರ್ತೀನಿ. ಏನೋ ಐ ಆಮ್ ರೆಡಿ. ಮೇಲ್ ಬಂದ್ಬಿಡು. ಬಾರ ಹೋಗ್ಲಿ ಸಚಿನ್, ಈ ಕಡೆ ಹತ್ಬಿಡೋಣ. ಈ ದಿನ ನೋಡೋ ನೀನು ಮಾಮ ಮಗನ. ಬನ್ನಿ, let's go to the critical stage and final stage. Memorable trekking guys. ಎಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಓಂ ನಮಃ ಶಿವಾಯ. ನನ್ನ ಕೈಯಲ್ಲಿ ಆಯ್ತಾ ಗೈಸ್? ಲೊಕೇಶನ್ ಅಲ್ಟಿಮೇಟ್ ಆಗಿದೆ ಗೈಸ್. ಮಾತ್ರ ನೀತ್ಕೊಳಕ್ ಆಗ್ತಿಲ್ಲ ಗೈಸ್, ಅಷ್ಟು ಹತ್ರ ಇದೆ ನೋಡಿ. ಇಲ್ಲಿ ಜಗಾನೇ ಇಲ್ಲ ಗೈಸ್. ಇನ್ನ ಅಲ್ಲಿದೆ, ಐ ಥಿಂಕ್ ನಿಯರ್ಲಿ ಬಂದಿದ್ದೀವಿ. ಬಟ್ ರಿಯಲಿ ಬರಂಗಿದ್ರೆ ಲೊಕೇಶನ್ ನೋಡಿದೆ ಭಯ ಆಗಬಾರ್ದು. ಗುಂಡಿಗೆ ಕೈಯಲ್ಲಿ ಇಟ್ಕೊಂಡ್ ಬರ್ಬೇಕು. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ನಡಿ ನೋಡಿ, ಬನ್ನಿ, ಅಲ್ಲೊಂದು ಸುರಂಗ ಇದೆ. ಸುರಂಗ ಗೈಸ್, ಹುಷಾರಾಗಿ ನೋಡ್ಕೊಂಡು ಹೋಗಿ.
ಬಿದ್ರೆ ಕೆಳಗಡೆ ಏನ್ ಸುರಂಗನ ಇದು ಬಾ ಏಯ್ ಹುಷಾರು ಏ ಇದು ಕ್ರಾಸಿಂಗ್ ಬ್ರಿಡ್ಜ್ ಬ್ರೋ ಸುಮ್ ಮನೇಲಿ ಎಲ್ಲ ಬಂದ ಅಮ್ಮ ಅಂತ ಗಾಯ್ಸ್ ನಿಜ ಸೀರಿಯಸ್ ಆಗಿ ಬಿದ್ರೆ ಹೊರಟು ಪೀಚೆ ಏನು ಕಾಣಿಸಲ್ಲ ಪೀಚೆ ಏನು ಕಾಣಿಸಲ್ಲ ಯಾವ್ದು ಸುರಂಗ ಇದು ಇದು ಓಕೆ ನನಗ್ ಬಂದಿದ್ದು ಒಂದೇ ಡೌಟ್ ಆಮೇಲೆ ಮನೆ ಹೆಂಗ್ ಕಟ್ಟಿದ್ರು ಹೆಂಗ್ ಕಟ್ಟಿದ್ರು ಅದು ಒಳಗಡೆ ಕರೆಂಟ್ ಹೇಗಾದ್ರೂ ಬಂತು ಗೊತ್ತಾಗ್ತಿಲ್ಲ. ಕರೆಂಟ್ ಕತೆ ಅಲ್ಲ, ನಾವೇ ಒಂದ್ಸಲ ಹತ್ತಕ್ಕೆ ಇಷ್ಟು ಮಾಡ್ತಾ ಇದೀವಿ, ಬಟ್ ಮೇಲೆ ಹೆಂಗ್ ಕಟ್ಟಿದ್ರು? ಅವ್ ಹೆಲಿಕಾಪ್ಟರ್ ಏನ್ ಹೋಗಿ ಕಟ್ಟಿದ್ರ? ಅಲ್ಲ, ಇಟ್ಟಿಗೆ ಮಣ್ಣು ಸಿಮೆಂಟ್ ಎಲ್ಲ ಹೆಂಗ್ ಎತ್ಕೊಡೋದ್ರ ಮೇಲೆ? ಈ ಕಂಬಿಗಳನ್ನೇನೋ ಹಂಗೋ ಹಿಂಗೋ ಎತ್ಕೊ ಬರ್ಬೋದು. ಸೊ ಆ ಮನೆ ಹೆಂಗ್ ಕಟ್ಟಿದ್ರು ಗೈಸ್? ನಿಮ್ಗೆ ಏನಾದ್ರು ಕೊಟ್ಟಿದ್ರೆ ಕಮೆಂಟ್ ಮಾಡಿ. ಗೈಸ್ ಇಲ್ಲಿ ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ ಆದ್ರು ಹೋಗೇನೆ ಶ್ರೀಮಂತರು ನೀನ್ ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದ ನಡ. ಬೆಳಗ್ಗೆ ಟೀ ಕುಡ್ತಿರೋದಷ್ಟೇ, ಬಟ್ ಗಾಳಿ ಹೆವಿ ಆಗ್ಬಿಟ್ಟಿದೆ. ಅಬ್ಬಾ, ಒಂದ್ ಸ್ವಲ್ಪ ಸ್ಕಿಟ್ ಆಗಿ ಕೆಳಗಡೆ ಹೋದ್ರೆ ಡೈರೆಕ್ಟ್ ಕೈಲಾಸ. ಬಟ್ ನೇಚರ್ ಇನ್ನ ಮಾತ್ರ ಸ್ವರ್ಗ ನೋಡಿ ಗೈಸ್. ಪ್ರಾಮಿಸ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿದೆ. ಲಾಸ್ಟ್ ಟೈಮ್ ಅಷ್ಟು ಟೈರ್ಡ್ ಆಗಿರ್ಲಿಲ್ಲ. ಇಲ್ಲಿ ಸ್ಟೆಪ್ಸ್ ಇದಾವೆ, ನಾರ್ಮಲ್ ಸ್ಟೆಪ್ಸ್. ಇನ್ನೂ ಎಷ್ಟು ಸ್ಟೆಪ್ಸ್ ಇದಾವೋ. ರಿಯಲಿ ಗಾಯ್ಸ್, ನಿಯರ್ಲಿ ಬಂದ್ವಿ. ಬಟ್ ಒಂದೇ ಒಂದು ಡೌಟು, ಆ ಮನೆ ಹೆಂಗ್ ಕಟ್ಟಿದ್ರು? ಅಲ್ಲೆಲ್ಲ ಹೆಂಗ್ ಬರ್ದವ್ರು? ಅಲ್ಲೆಲ್ಲ ಆರಾಮ ಹೋಗ್ಬೋದು. ಕಾಣಿಸಿದ್ರು ಫೈನಲಿ ನಮ್ಮ ಡೆಸ್ಟಿನೇಷನ್. ಹೇಳಿಲ್ಲ ಸ್ಕಿಟ್ ಆದ್ರೆ ಬೀಳುತ್ತೆ ಅಂತ. ಡೆಸ್ಟಿನೇಷನ್ನ ಫೈನಲಿ ರೀಚ್ ಆಗ್ತಿದ್ದೀವಿ ಗೈಸ್. ನೋಡಿ ಮೇಲೆ ಕಾಣಿಸ್ತಿದೆಯಲ್ಲ, ಅದೇ ಟೆಂಪಲ್. ನಿಜ ಟ್ರೆಕ್ಕಿಂಗ್ ಮಾತ್ರ ರಿಯಲಿ ಫ್ಯಾಂಟಾಸ್ಟಿಕ್ ಗೈಸ್. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ವ್ಯೂ ನೋಡ್ತಾ ಇದ್ರೆ ಕೆಳಗಡೆ ಇಳಿಯೋಕೆ ಮನಸ್ಸೇ ಆಗ್ತಿಲ್ಲ, ಬಟ್ ಇಳಿಲೇಬೇಕು. ಬಟ್ ಮೊನ್ನೆಯಿಂದ ಟ್ರೆಕ್ಕಿಂಗ್ ಅದು. ಅದೇ ಪವಾಡ. ಈ ಕಡೆ ನೋಡುವ ಲೊಕೇಶನ್. ಅಂಡ್ ನನ್ನ ಲೊಕೇಶನ್ ಇಲ್ಲಿ.
ಲೊಕೇಶನ್ ನೋಡಿ ಗೈಸ್, ಬಾಯ್ ಬರ್ತದೆ. ಬಿದ್ರೆ ಹೊಗೆನ ಸ್ವರ್ಗ. ಒಗ್ಯಾಕಕ್ಕೂ ಸಿಗಲ್ಲ ಏ, ಬಿದ್ರೆ ಮಾತ್ರ ಬಾಡಿನೂ ಸಿಗಲ್ಲ. ಅಯ್ಯೋ ಗೈಸ್, ಫೈನಲಿ ನಾವು 6:30ಗೆ ಜರ್ನಿ ಸ್ಟಾರ್ಟ್ ಮಾಡಿ 9 o'clockಗೆ ಟಾಪ್ ರೀಚ್ ಆಗಿ. ನೋಡಿ ಅದೇ ಟೆಂಪಲ್, ಶಿವನ್ ಟೆಂಪಲ್. 9 o'clock ರೀಚ್ ಆಗಿದ್ವಿ. ಸೊ 2.5 hours 3 hours ಅಂದರೆ ಮ್ಯಾಕ್ಸಿಮಮ್ ಗೂಗಲ್ ರೂಲ್ಸ್ ಪ್ರಕಾರ 4 hours ಆಗುತ್ತೆ. ಬಟ್ ನೀವು ಟ್ರೆಕ್ಕಿಂಗ್ ಮಾಡೋದ್ರ ಮೇಲೆ ಡಿಪೆಂಡು. ಬಟ್ ಹುಷಾರಾಗಿ ಮಾಡಬೇಕು. ಟ್ರೆಕ್ಕಿಂಗ್ ಮಾತ್ರ ಹೆವಿ ರಿಸ್ಕಿ ಆಗಿದೆ. ಬಟ್ ಫೈನಲಿ ಅಷ್ಟು ಸ್ಟೆಪ್ಸು ಹತ್ತಿ ಬಂದು ಅಷ್ಟು ಬೆಟ್ಟ ದಾಟ್ಬಂದು ಫೈನಲಿ ನೋಡಿ ಇದೇ ಟೆಂಪಲ್ ರೀಚ್ ಆಗಿದ್ದು. ದರ್ಶನ ಮುಗಿಸ್ಕೊಂಡು ಈಗ ಹೊರಡಬೇಕು. ಬಟ್ ಲೊಕೇಶನ್ ನೋಡಿ ಏನು ಕಾಣಿಸ್ತಿಲ್ಲ, ಎಲ್ಲ ಫುಲ್ ಫಾಗ್ ಆಗಿದೆ. ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸಕ್ಕತ್ತಾಗಿರುತ್ತೆ. ಫುಲ್ ಈಸಿ, ಫುಲ್ ಈಸಿ. ಫುಲ್ ಈಸ್ ಗುಂಡಿಗೆ ಇರಬೇಕು ಅಷ್ಟೇ. ಅದನ್ನ ಗೈಸ್ ಹೇಳೋದು, ಮೇಲೆ ಹತ್ತಿರ ಸ್ವರ್ಗ, ಕೆಳಗಡೆ ಬಿದ್ರೆ ಹಂಗೆ ಕೈಲಾಸ ಕೊಟ್ಟಿದ್ವಿ. ಬಟ್ ಟ್ರೆಕ್ಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ಸೇಫ್ಟಿ ಪ್ರಿಕಾಷನ್ಸ್ ನೋಡ್ಕೊಳ್ಳಿ. ವಾಟರ್ ಬಾಟಲ್ಸ್, ಟ್ಯಾಬ್ಲೆಟ್ಸ್, ಗ್ಲೂಕೋಸ್ ಏನಾದ್ರು ತಗೊಂಬನ್ನಿ. ಬಟ್ ಈ ಕಡೆ ಬಂದು ಟ್ರೆಕ್ಕಿಂಗ್ ಏನಾದ್ರು ಸ್ಟಾರ್ಟ್ ಮಾಡಂಗಿದ್ರೆ ಬೆಳಗ್ಗಿನ ಜಾವನೇ ಬಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಆಮೇಲೆ ಸನ್ರೈಸ್ ಸಿಗುತ್ತೆ. ಬಟ್ ಅಷ್ಟು ಒಂದು ಮಿನಿಮಮ್ 2 ಬೆಟ್ಟ ಕ್ರಾಸ್ ಮಾಡಿ ಬರ್ಬೇಕು ನೀವು. ಸೊ ಇಷ್ಟೇ ಗೈಸ್, ಪರ್ವತಮಲೈ ಟ್ರೆಕ್ಕಿಂಗ್ ಫೈನಲಿ ಕಂಪ್ಲೀಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಮೀ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಫುಲ್ ವಿಡಿಯೋ ಸಂಚಾರಿ ಅವರು ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಮ್ ಇನ್ಸ್ಟಾ ಚಾನಲ್ ಇದೆ, ಸಂಚಾರಿ ಅವರು 360 ಅಂತ. ಸೊ ಫಾಲೋ ಮಾಡಿ. ಥ್ಯಾಂಕ್ ಯು. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್